ಈ ನಮ್ಮ ಕಡುಬಡವರನ್ನು, ಕೆಲಸಗಾರರನ್ನು ಇವರೆಲ್ಲ ತಗೊಂಡೋಗಿ ಆ VBG ಗ್ರಾಮೀಣ ವಿಕಸಿತ ಭಾರತ ಕಾರ್ಯಕ್ರಮದೊಳಗೆ ಅವ್ರನ್ನ ತೊಡಗಿಸ್ತಾರಂತೆ. ನಾನು ಕೇಳೋದು, ನಾವು ನಿರ್ಣಯ ಮಾಡಿರ್ತಕ್ಕಂಥ ಆಸ್ತಿ ಸೃಷ್ಟಿ ಕೆಲಸ ನಮಗೆ ಮಾಡೋದಕ್ಕೆ ಬಿಡಿ. ಅವ್ರು ಯಾವ ಊರಲ್ಲಿದಾರ ಆ ಊರೊಳಗಿರ್ತಕ್ಕಂಥವ್ರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಆಗಬೇಕು. ಅಂದರೆ ಮಾತ್ರ ಗುಳೆ ಹೋಗೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇದೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಗುಳೆ ಹೋಗೋದನ್ನು ಕಡಿಮೆ ಮಾಡಿದರೆ ಈ NREGA ಕೆಲಸ ಬಂದ ಮೇಲೆ ಇದು ಕಡಿಮೆ ಆಗೋದಕ್ಕೆ ಬಡವರಿಗೆ, ಕೃಷಿ ಕಾರ್ಮಿಕರಿಗೆ, ಹಳ್ಳಿಯವರಿಗೆ ಇವತ್ತು ಉದ್ಯೋಗ ಕೊಡೋದು ಸಾಧ್ಯ ಆಗಿದ್ದರೆ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಮುಖಾಂತರ. ಆದ್ದರಿಂದ ನಾನು ಇವತ್ತು ಕೇಳ್ತೀನಿ, VBG ಗ್ರಾಮ್ಜಿ ಬರೋದ್ರ ಮೂಲಕ ಮತ್ತೆ ಗುಳೆ ಹೋಗ್ತಕ್ಕಂಥ ಕೆಲಸ ಚಾಲೂ ಆಗುತ್ತೆ, ಮೈಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಈ ಗುಳೆ ಹೋಗೋದನ್ನು ನಿಲ್ಲಿಸಬೇಕಾದ್ರೆ ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರಲೇಬೇಕು. ಅದನ್ನು ಮರುಸ್ಥಾಪನೆ ಮಾಡಬೇಕು. ಮರುಸ್ಥಾಪನೆ ಮಾಡುವವರಿಗೆ ಕಾಂಗ್ರೆಸ್ನವರು ಹೋರಾಟವನ್ನು ಮುಂದುವರಿಸ್ತಾರೆ. ಇದು ಒಂದು ರೀತಿ ರೈಟ್ ಆಫ್ ವರ್ಕ್ ಏನಿತ್ತು, ರೈಟ್ ಆಫ್ ವರ್ಕನ್ನು ರಿಸ್ಟೋರ್ ಮಾಡ್ತಕ್ಕಂಥದ್ದು, ನಮ್ಮ ಬಡವರ ಕಡ್ಡಾಯದ ಉದ್ಯೋಗವನ್ನು ಮತ್ತೆ ವಾಪಸ್ ಪಡಿತಕ್ಕಂಥ ಆ ಕೆಲಸವನ್ನು ಮಾಡೋಣ ಅಂತ